ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗೋರಪು. ನೀವು ಯಾವತ್ತಾದರೂ ಒಂದು ಲಗ್ನ ಪತ್ರಿಕೆಯನ್ನು ನೋಡಿದ್ದೀರಾ? ಮದುವೆ ಇಂಥ ದಿನಾಂಕ, ಇಂಥ ಸ್ಥಳದಲ್ಲಿ, ಇಂಥ ಸಮಯಕ್ಕೆ ನಡೆಯುತ್ತೆ, ಇಷ್ಟು ವಿವರಗಳನ್ನು ಹಾಕಿ ಮದುವೆ ಪತ್ರಿಕೆ ಬರುತ್ತೆ. ಆದರೆ ಮದುವೆ ಗಂಡು ಯಾರು ಅನ್ನೋದೇ ಅದರಲ್ಲಿ ಇಲ್ಲ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತಾ ಇಲ್ವಾ? ಅದೇ ರೀತಿ ಈಗ ಮಹಾರಾಷ್ಟ್ರದಲ್ಲಾಗಿದೆ. ಡಿಸೆಂಬರ್ 5ನೇ ತಾರೀಕು ಸಂಜೆ 5 ಗಂಟೆಗೆ ಇಂತಹ ಸ್ಥಳದಲ್ಲಿ ಮುಖ್ಯಮಂತ್ರಿಯ ಪ್ರಮಾಣ ವಚನ ಸಮಾರಂಭ ಇರುತ್ತೆ ಅಂತ ಡಿಕ್ಲೇರ್ ಮಾಡಾಗಿದೆ. ಆದರೆ ಮುಖ್ಯಮಂತ್ರಿ ಯಾರು ಅನ್ನೋದರ ಬಗ್ಗೆ ಎಲ್ಲೂ ಚಕಾರ ಇಲ್ಲ. ಕೇಳಿದ್ರೆ ಇನ್ನೂ ನಿರ್ಧಾರ ಮಾಡ್ತಾನೆ ಇದ್ದೀವಿ ಅಂತ. 2/3 ಮೆಜಾರಿಟಿ ಬಂದಿರುವಂತಹ ಒಂದು ಮೈತ್ರಿ ಮಹಾಯುತಿ 288ರಲ್ಲಿ 232 ಸೀಟ್ ಬಂದಿದೆ. ಅಷ್ಟು ಬಂದಿದ್ದರೂ ಸಹ ಮುಖ್ಯಮಂತ್ರಿಯನ್ನು ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. 132 ಸೀಟು ಖುದ್ದು BJPಗೆ ಬಂದಿದೆ. 145 ಅಲ್ಲಿ ಮೆಜಾರಿಟಿ ಮಾರ್ಕ್, 132 ಕೇವಲ BJPಗೆ ಇದೆ. ಇನ್ನು ಅಜಿತ್ ಪವಾರ್ ಮತ್ತು ಏಕನಾಥ್ ಶಿಂದೆ ಇಬ್ಬರು ಸೇರಿದ್ರೆ, ಎಲ್ಲ ಸೇರಿದ್ರೆ 230 ದಾಟ್ತಾ ಇದೆ. ಆದರೂ ಸಹ ಮುಖ್ಯಮಂತ್ರಿ ಘೋಷಣೆ ಸಾಧ್ಯ ಆಗ್ತಿಲ್ಲ. ಯಾಕೆ ಅಂತಂದರೆ ಏಕನಾಥ್ ಶಿಂದೆ ಪ್ರಸ್ತುತ CM ಒಪ್ಪುತ್ತಾ ಇಲ್ಲ ಬಿಟ್ಕೊಡೋದಕ್ಕೆ. ಏನೇ ಆಗಲಿ ನಾನೇ ಮುಂದುವರಿಬೇಕು ಅನ್ನುವಂತಹ ಪಟ್ಟು, ಅಥವಾ ಅದಕ್ಕೆ ಬೇಕಾದಂತಹ ಏನೆಲ್ಲ ತಂತ್ರಗಳನ್ನು ಉಪಯೋಗಿಸ್ಬೇಕೋ ಅವೆಲ್ಲವನ್ನು ಸಹ ಏಕನಾಥ್ ಶಿಂದೆ ಮಾಡ್ತಿದ್ದಾರೆ. ಅವರು ಹಾಕ್ತಾ ಇರುವಂತಹ ದಾಳ, ಉರುಳಿಸ್ತಾ ಇರುವಂತಹ ದಾಳಗಳು ಅಮಿತ್ ಶಾ ಮತ್ತು ಮೋದಿಯನ್ನು ನಡಗಿಸ್ತಾ ಇದೆ. ಅವರಿಬ್ಬರಿಗೂ ನಾಲ್ಗೆನೇ ಬರ್ತಾ ಇಲ್ಲ. ಅಮಿತ್ ಶಾಗಾಗಲಿ ಮೋದಿಗಾಗಲಿ ನಾಲ್ಗೆನೇ ಬರ್ತಾ ಇಲ್ಲ ಮುಖ್ಯಮಂತ್ರಿಯನ್ನು ಘೋಷಣೆ ಮಾಡೋದಕ್ಕೆ. ಮಹಾರಾಷ್ಟ್ರದಲ್ಲಿ ಚುನಾವಣೆ ಫಲಿತಾಂಶಗಳು ಬಂದು 10 ದಿನ ಆಯಿತು. 10 ದಿನ ಕಳೆದು ಹೋಯಿತು. 11ನೇ ದಿನ ಇವತ್ತು. ಆದರೂ ಸಹ ಮುಖ್ಯಮಂತ್ರಿ ಯಾರು? ಹಂಗಸಂಬ್ಲಿ ಅಲ್ಲ, ಅತಂತ್ರ ಫಲಿತಾಂಶ ಅಲ್ಲ, ಸ್ಪಷ್ಟ ಬಹುಮತ, 2/3 ಮೆಜಾರಿಟಿ. ಆದರೂ ಸಹ ಮುಖ್ಯಮಂತ್ರಿಯನ್ನು ಘೋಷಣೆ ಮಾಡೋದಕ್ಕೆ BJPಗೆ ಸಾಧ್ಯನೇ ಆಗ್ತಿಲ್ಲ. ಯಾಕಂದರೆ ಅವರು ದೇವೇಂದ್ರ ಫಡ್ನವೀಸನ್ನು ಮುಖ್ಯಮಂತ್ರಿ ಮಾಡಬೇಕು. ಯಾಕಂದರೆ RSS ಆಜ್ಞೆ ಇದೆ. ಮೋದಿಯ ತುಂಬ ನಂಬಿಕಸ್ಥ ವ್ಯಕ್ತಿ ಫಡ್ನವೀಸ್, ಮಾಡಬೇಕು. ಆದರೆ ಏಕನಾಥ್ ಶಿಂದೆ ಬಹಿರಂಗವಾಗಿ ಹೇಳೋದೊಂದು, ಒಳಗೊಳಗೆ ಮಾಡ್ತಾ ಇರೋದೇನೊಂದು. ಬಹಿರಂಗವಾಗಿ ಏನು ಹೇಳಿದ್ರು? ಮೋದಿ ಏನು ನಿರ್ಧಾರ ಮಾಡ್ತಾರೋ ಅದಕ್ಕೆ ನಾನು ಬದ್ಧ, ನಾನು ಯಾವುದೇ ಅಡ್ಡಿ ಆಗಲ್ಲ, ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತಿದ್ರೋ ಮಾಡ್ಕೊಳ್ಳಿ ಅಂತ ಹೇಳಿ ಅಲ್ಲೇ ಇದ್ದು ಮೀಟಿಂಗ್ ಅಟೆಂಡ್ ಮಾಡಬೇಕಾಗಿದ್ರೆ ಅದು ಕೆಲಸ ಮಾಡಲಿಲ್ಲ. ಸೀದಾ ತಮ್ಮ ತವರೂರು ಹಳ್ಳಿಗೆ ಹೋದರು, ತನ್ನ ಹುಟ್ಟೂರಿಗೆ ಹೋದರು. ಏಕನಾಥ್ ಶಿಂದೆ ಹೋಗಿ ಅಲ್ಲಿ ರೆಸ್ಟ್ ತಗೊಳ್ತೀನಿ ಅಂತಂದರು. ಆಮೇಲೆ ಸುದ್ದಿ ಬಂತು ಅವರಿಗೆ ಆರೋಗ್ಯ ಸರಿ ಇಲ್ಲ, ಅವರನ್ನು ಯಾರೂ ಭೇಟಿ ಮಾಡೋಕ್ಕಾಗೋದಿಲ್ಲ, ಅವರ ಆರೋಗ್ಯ ತುಂಬ ಸ್ವಲ್ಪ ಕೆಟ್ಟಿದೆ ಅನ್ನುವಂತಹ ಸುದ್ದಿಗಳು ಬಂತು. ಆನಂತರ 4-5 ದಿನಗಳ ನಂತರ ಆರೋಗ್ಯ ಸುಮಾರಾಗಿ ಸುಧಾರಿಸಿದೆ, ವಾಪಸ್ಸು ಮುಂಬೈಗೆ ಬರ್ತಿದ್ದಾರೆ, ಸಭೆ ಏರ್ಪಡಿಸ್ಬೋದು ಅನ್ನುವಂತಹ ಸೂಚನೆಗಳು BJPಗೆ ಬಂತು. ಸಭೆ ಏರ್ಪಡಿಸಿದ್ರು, ಮುಖ್ಯಮಂತ್ರಿ ಆಯ್ಕೆ ಸಭೆಯನ್ನು. ಆದರೆ ಕೊನೆ ಮೂಮೆಂಟಲ್ಲಿ ಏಕನಾಥ್ ಶಿಂದೆ ಸೀದಾ ಹೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದರು. ನನಗೆ ಆರೋಗ್ಯ ಸರಿ ಇಲ್ಲ. ಆ ಸಭೆ ಕ್ಯಾನ್ಸಲ್ ಆಯಿತು. ಈಗ ಆಸ್ಪತ್ರೆಯಿಂದ ವಾಪಸ್ ಬಂದಿದ್ದಾರೆ. ಆದರೆ ಡಾಕ್ಟರ್ ರೆಸ್ಟ್ ಹೇಳಿದ್ದಾರೆ, ನನ್ನನ್ನು ಯಾರೂ ಭೇಟಿ ಮಾಡೋಂಗಿಲ್ಲ, ನಾನು ಯಾರನ್ನೂ ಭೇಟಿ ಮಾಡಲ್ಲ ಅಂತ ಹೇಳಿ ಈಗ ಹಠ ಹಿಡಿದು ಕೂತಿದ್ದಾರೆ. ಆದರೆ ತಮ್ಮ ಆಪ್ತ ವಲಯದ ಮೂಲಕ ಅವರು ಕಳಿಸಿರುವಂತಹ ಸಿಗ್ನಲ್ಗಳೇನು ಅಂತಂದರೆ, ಬಿಹಾರದ ಎಕ್ಸಾಂಪಲ್ ಇದೆಯಲ್ಲ, ನಿತೀಶ್ ಕುಮಾರ್ಗೆ ತುಂಬ ಕಡಿಮೆ ಸೀಟಿದ್ರು, BJPಗೆ ಅತ್ಯಂತ ಹೆಚ್ಚು ಸೀಟಿದ್ರು, ಅಲ್ಲಿ ನಿತೀಶ್ ಕುಮಾರನ್ನು ಮುಖ್ಯಮಂತ್ರಿ ಮಾಡಿಲ್ವಾ? ಅದೇ ಫಾರ್ಮುಲಾ ಮಹಾರಾಷ್ಟ್ರದಲ್ಲಿ ಅಳವಡಿಸಿ ನನಗೆ ಮುಖ್ಯಮಂತ್ರಿ ಮಾಡಿ. ಅದರಲ್ಲೇನಿದೆ? ನಾನು ಮುಖ್ಯಮಂತ್ರಿ ಆಗಿದ್ದರಿಂದನೇ ಜನ ಮರು ಆಯ್ಕೆ ಮಾಡಿರೋದು, ಓಟ್ ಕೊಟ್ಟಿರೋದು. ನನ್ನ ಯೋಜನೆಗಳು, ಲಾಡ್ಲಿ ಬಹನ ಅನ್ನುವಂತಹ ಯೋಜನೆ, ಅದೆಲ್ಲ ನಾನು ತಂದಿದ್ದು. ನನ್ನ ಮುಖ್ಯಮಂತ್ರಿ ಸಾಮರ್ಥ್ಯವನ್ನು ನೋಡಿನೇ ಜನ ಓಟ್ ಹಾಕಿ ಈ ಸರ್ಕಾರವನ್ನು ಮತ್ತೆ ಅಧಿಕಾರಕ್ಕೆ ತಂದಿರೋದು. ಹಾಗಿರಬೇಕಾದ್ರೆ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನೋದು ಏಕನಾಥ್ ಶಿಂದೆ ವಾದ. ಅದನ್ನು ಬಹಿರಂಗವಾಗಿ ಹೇಳ್ತಿಲ್ಲ. ಬಹಿರಂಗವಾಗಿ ಮೋದಿಯವರು ಏನು ಹೇಳುತ್ತಾರೋ, BJP ಅವರು ಏನು ಡಿಸೈಡ್ ಮಾಡ್ತಾರೋ ಅದಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತ ಬಹಿರಂಗ ಹೇಳಿಕೆ. ಅದರ ಒಳಗೊಳಗೆ ಈ ಗೇಮ್ ಪ್ಲ್ಯಾನು. ಆರೋಗ್ಯ ಸರಿ ಇಲ್ಲ, ಆಸ್ಪತ್ರೆಯಲ್ಲಿದ್ದೀನಿ, ರೆಸ್ಟ್ ಹೇಳಿದ್ದಾರೆ, ಯಾರನ್ನೂ ಭೇಟಿ ಮಾಡಲ್ಲ. 5ನೇ ತಾರೀಕು ಮುಖ್ಯಮಂತ್ರಿ ಪ್ರಮಾಣ ವಚನ ಅಂತ ಹೇಳ್ತಾ ಇತ್ತು. ಅದೊಂದು ಆ್ಯಕ್ಚುಲಿ ಅಸಂವಿಧಾನಿಕ ವಿಧಾನ. ಅದು
ಯಾಕೆಂದರೆ ಮೊದಲಿಗೆ ಶಾಸಕಾಂಗ ಸಭೆಯನ್ನು ಕರೀಬೇಕು, ಅಲ್ಲಿ ನಾಯಕನ ಆಯ್ಕೆ ಆಗಬೇಕು, ಮುಖ್ಯಮಂತ್ರಿ ಆಯ್ಕೆ ಆಗಬೇಕು, ಅವರು ಬೆಂಬಲ ಪತ್ರದೊಂದಿಗೆ ರಾಜಭವನಕ್ಕೆ ಹೋಗಬೇಕು, ರಾಜಭವನದಲ್ಲಿ ರಾಜ್ಯಪಾಲರನ್ನು ಭೇಟಿ ಮಾಡಬೇಕು, ರಾಜ್ಯಪಾಲರು ಆಹ್ವಾನ ಕೊಡಬೇಕು ಸರ್ಕಾರ ರಚನೆ ಮಾಡಿ ಅಂತ. ಆ ನಂತರ ಡೇಟ್ ಫಿಕ್ಸ್ ಆಗಬೇಕು ಪ್ರಮಾಣ ವಚನಕ್ಕೆ. ಆದರೆ ಇಲ್ಲಿ ಅವರದೇ ರಾಜ್ಯಪಾಲರು, ಅವರದೇ ಕೇಂದ್ರ ಸರ್ಕಾರ, ಈ ದೇಶದ ಸಂವಿಧಾನಕ್ಕೆ ಬೆಲೆನೇ ಇಲ್ಲ. ನರೇಂದ್ರ ಮೋದಿ, ಅಮಿತ್ ಶಾ, ದೇ ಡೋಂಟ್ ಕೇರ್. ಕಾನ್ಸ್ಟಿಟ್ಯೂಷನ್ ಅಂದರೆ ಅವ್ರಿಗೆ ಲೆಕ್ಕನೇ ಇಲ್ಲ. ಹಾಗಾಗಿ ಮುಖ್ಯಮಂತ್ರಿ ಯಾರು ಅಂತ ಆಯ್ಕೆ ಆಗದೇನೆ ಒಂದು ಡೇಟು, ಒಂದು ಮೈದಾನ, ಒಂದು ಸಮಯ ಫಿಕ್ಸ್, ಒಂದು ಡೇಟು, ಮೈದಾನ, ಸಮಯ ಫಿಕ್ಸ್, ಅದ್ರ ಮುಖ್ಯಮಂತ್ರಿ ನಾವು ಕೊನೆ ಕ್ಷಣದಲ್ಲಿ ಹೇಳ್ತೀವಿ ಬಿಡಿ ಯಾರು ಅಂತ. ಇದು ದುರಹಂಕಾರದ ಪರಮಾವಧಿ. ಅದಕ್ಕೆ ಅವಕಾಶ ಮಾಡಿಕೊಡ್ತಿರುವಂತಹ ರಾಜ್ಯಪಾಲರು ಇರೋದೇ ಕಾನ್ಸ್ಟಿಟ್ಯೂಷನನ್ನು ರಕ್ಷಣೆ ಮಾಡೋದಕ್ಕೆ, ಸಂವಿಧಾನ ಪಾಲನೆ ಆಗ್ತಿದೆಯಾ ಇಲ್ವಾ ಅಂತ ನೋಡ್ಕೊಳ್ಳೋದಕ್ಕೆ ರಾಜ್ಯಪಾಲರು ಇರೋದು. ಆದರೆ ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅಮಿತ್ ಶಾ, ಮೋದಿ ಏನು ಹೇಳಿದ್ರೆ ಅದೇ ರಾಜ್ಯಪಾಲರ ಫೈನಲ್ ವರ್ಡ್, ಒಪ್ಕೊಳ್ಳೇಬೇಕು, ವಿಧಿ ಇಲ್ಲ. ಇನ್ನು ರಾಷ್ಟ್ರಪತಿಗಳು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆ್ಯಕ್ಚುಲಿ ನೋಡಿದ್ರೆ 26ನೇ ತಾರೀಕಿನ ಒಳಗೇನೆ ಸರ್ಕಾರ ರಚನೆ ಆಗಬೇಕಾಗಿತ್ತು. ಯಾಕಂದರೆ 5 ವರ್ಷಗಳ ಅವಧಿ ಮುಗಿದು ಹೋಗುತ್ತೆ. ವಿಧಾನಸಭೆಯನ್ನು ವಿಸರ್ಜನೆ ಮಾಡಬೇಕಾಗಿತ್ತು. ಮುಖ್ಯಮಂತ್ರಿ ಆಯ್ಕೆ ಆಗಿಲ್ಲ ಅಂದರೆ ರಾಷ್ಟ್ರಪತಿ ಆಡಳಿತ ಹೇರಬೇಕಾಗಿತ್ತು. ಅದನ್ನು ಸಹ ಮಾಡಿಲ್ಲ. ಅದು ಕೂಡ ಸಂವಿಧಾನ ವಿರುದ್ಧವಾಗಿ ನಡೀತಾ ಇದೆ. ಇಷ್ಟೆಲ್ಲ ಸಂವಿಧಾನ ವಿರುದ್ಧದ ನಡವಳಿಕೆಗಳಿಗೆ ಏಕನಾಥ್ ಶಿಂದೆ ನೇರವಾದ ಹೆಸರು. ಯಾಕಂದರೆ ಅವರು ಕೊಟ್ಟಿರುವಂತಹ ಏಟಿಗೆ ಅಥವಾ ಆಡಿಸ್ತಾ ಇರೋ ಆಟಕ್ಕೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಗೆ ಧೈರ್ಯ ಸಾಲ್ತಾ ಇಲ್ಲ. ಯಾಕೆ ಧೈರ್ಯ ಸಾಲ್ತಿಲ್ಲ ಅಂದರೆ, ಇಲ್ಲಿ ದೊಡ್ಡ ಗೇಮ್ ಇದೆ, ಜಾತಿ ಗೇಮ್ ಇದೆ. ಏನು? ದೇವೇಂದ್ರ ಫಡ್ನವೀಸ್ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ವ್ಯಕ್ತಿ. ಮಹಾರಾಷ್ಟ್ರದಲ್ಲಿರೋದು 8% ಪಾಪ್ಯುಲೇಷನ್ ಅಷ್ಟೇ. ಶಿಂದೆ ಮರಾಠ ಸಮುದಾಯಕ್ಕೆ ಸೇರಿದ ವ್ಯಕ್ತಿ. ಮಹಾರಾಷ್ಟ್ರದ 70% ಏನೆಲ್ಲ ಆಸ್ತಿಗಳು ಅಥವಾ ಉದ್ಯಮಗಳು ಏನೆಲ್ಲ ಇದೆಯೋ ಅದೆಲ್ಲವೂ ಸಹ ಈ 30% ಜನರ ಮರಾಠರ ಕೈಯಲ್ಲೇ ಇರೋದು. ಕೇವಲ ಶಿಂದೆ ಮರಾಠರಾಗಿದ್ದಿದ್ರೆ ಓಕೆ, ಏನೋ ಒಂದು ಹಿಂದುತ್ವದ ಹೆಸರಿನಲ್ಲಿ ತೇಲಿಸ್ಬಿಡ್ಬೋದು ಅಂತ. ಆದರೆ ಮೋದಿ ಮತ್ತು ಅಮಿತ್ ಶಾಗಿರೋ ಭಯ ಏನು ಅಂದರೆ, ಶಿಂದೆ ಮರಾಠ, ಶರದ್ ಪವಾರ್ ಮರಾಠ, ಅಜಿತ್ ಪವಾರ್ ಮರಾಠ, ಉದ್ಧವ್ ಠಾಕ್ರೆ ಮರಾಠ, ಇವರೆಲ್ಲರೂ ಏನಾದರೂ ಒಟ್ಟಿಗೆ ಸೇರ್ಕೊಂಡ್ಬಿಟ್ರೆ BJP ಕತೆ ಮುಗಿದೋಯ್ತು. ಇಷ್ಟೆಲ್ಲ ಬಹುಮತ ಬಂದಿದ್ದರೂ ಸಹ BJPನ ಮುಗಿಸ್ಬೋದು ಮರಾಠರು ಈ ಕ್ಷಣಕ್ಕೆ ಮನಸ್ಸು ಮಾಡಿದ್ರೆ. ಆ ಭಯ ದೇವೇಂದ್ರ ಫಡ್ನವೀಸ್ ಹೆಸರನ್ನು ಆಯ್ಕೆ ಮಾಡಿದ್ದೀವಿ ಅಂತ ಘೋಷಣೆ ಮಾಡೋದಕ್ಕೆ BJPಗೆ ಅವಕಾಶ ಕೊಡ್ತಾ ಇಲ್ಲ. ಮೋದಿ ಅಮಿತ್ ಶಾಗೆ ಅವಕಾಶ ಕೊಡ್ತಾ ಇಲ್ಲ. ನಡುಗ್ತಾ ಇದ್ದಾರೆ ಒಳಗೊಳಗೇನೆ. ಕೈಗೆ ಬಂದದ್ದು ಬಾಯಿಗೆ ಬರದೆ ಹೋಗುತ್ತೆ. ಈಗ ಸ್ವಲ್ಪ ಯಾಮಾರಿದ್ರೆ ಕಳ್ಕೊಂಬಿಡ್ತೀವಿ. ಹಾಗಾಗಿ ಹೇಗಾದರೂ ಮಾಡಿ ಏಕನಾಥ್ ಶಿಂದೆನ ಮನವೊಲಿಸ್ಕೋಬೇಕು, ಬೇರೆ ದಾರಿನೇ ಇಲ್ಲ. ಹಾಗಾಗಿ ಒಂದು ಕಡೆ ಏನೋ ಸಂವಿಧಾನ ರಕ್ಷಣೆ ಮಾಡ್ತಿದ್ದೀವಿ ಅನ್ನೋ ರೀತಿಯಲ್ಲಿ ಡೇಟ್ ಅನೌನ್ಸು, ಮುಖ್ಯಮಂತ್ರಿ ಪ್ರಮಾಣ ವಚನದ್ದು. ಆದರೆ ಮುಖ್ಯಮಂತ್ರಿ ಯಾರು ಅಂತಿಲ್ಲ. ಒಳಗೊಳಗೆ ಏಕನಾಥ್ ಶಿಂದೆನ ಮನವೊಲಿಸೋದಕ್ಕೆ ಏನು ಪ್ರಯತ್ನಗಳು ನಡೆಸಬೇಕು, ಮನವೊಲಿಕೆನೋ ಬೆದರಿಕೆನೋ, ED, CBI, NIA ಏನೇನೋ ಇರ್ತಾವಲ್ಲ ಅಸ್ತ್ರಗಳು, ಆಡಳಿತ ಪಕ್ಷಕ್ಕೆ ಸಾವಿರಾರು ಅಸ್ತ್ರಗಳು, IT ಹಿಡಿದು ಎಲ್ಲ ತನಿಖಾ ಸಂಸ್ಥೆಗಳ ಹೆಸರುಗಳನ್ನು ಬಳಸ್ಕೊಂಡು ಕೆದಕಿ ನಿಮ್ದು ಅದಿದೆ ಇದಿದೆ, ಹುಷಾರು, ಸ್ವಲ್ಪ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳುವಂತಹ ಪ್ರಯತ್ನ. ಅಷ್ಟೆಲ್ಲ ಆದರೂ ಸಹ ಸಂಪುಟ ರಚನೆಯಲ್ಲೂ ದೊಡ್ಡ ಗಲಾಟೆ ನಡೆಯುತ್ತೆ. ಯಾಕಂದರೆ ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಟ್ಟರೂ ಸಹ ತುಂಬ ಫಲಪ್ರದವಾದಂತಹ ಗಟ್ಟಿಯಾದಂತಹ ಸಂಪುಟ ಇವುಗಳನ್ನು ಮಿನಿಸ್ಟ್ರಿಗಳನ್ನು ಕೇಳಬಹುದು, ಅದಕ್ಕೆ ಪಟ್ಟು ಹಿಡಿಬೋದು, ಇನ್ಕ್ಲೂಡಿಂಗ್ ಹೋಮ್ ಮಿನಿಸ್ಟರ್, ಫೈನಾನ್ಸ್ ಎಲ್ಲವನ್ನು ಏಕನಾಥ್ ಶಿಂದೆಗೆ ಕೊಟ್ಟರೆ BJPಗೆ ಅಜಿತ್ ಪವಾರ್ಗೆ ಏನು ಉಳಿಯುತ್ತೆ? ಅದು ಬೇರೆ ಸಮಸ್ಯೆ. ಎಲ್ಲ ಸೇರಿಕೊಂಡು ಮಹಾರಾಷ್ಟ್ರದ ಜನರನ್ನು ಗೂಬೆಗಳ ಥರ ಕಾಯಿಸ್ತಾ ಇದ್ದಾರೆ. ಓಟ್ ಹಾಕಿದರೆ ಅನುಭವಿಸ್ರಿ ಅಂತ ಹೇಳೋ ರೀತಿಯಲ್ಲಿ ಮಾಡ್ತಿದ್ದಾರೆ. ಇದರ ನಡುವೆ ಮಾಧ್ಯಮಗಳು ಇದರ ಬಗ್ಗೆ ಒಂದು ಪ್ರಶ್ನೆ ಕೇಳ್ತಾ ಇಲ್ಲ. ಅದೇ ವಿಪಕ್ಷಗಳು ಯಾರಾದರೂ ಗೆದ್ದು ಜಾರ್ಖಂಡ್ನಲ್ಲಿ ಇಲ್ಲಿವರೆಗೆ ಸರ್ಕಾರ ರಚನೆ ಆಗದೆ ಹೋಗಿದ್ದಿದ್ರೆ
ಮಾಧ್ಯಮಗಳ ಆರಾಟ ಚೀರಾಟ ನಾವು ನೋಡೋಕ್ಕೆ ಆಗ್ತಿರಲಿಲ್ಲ. ಸಂವಿಧಾನದ ಕಗ್ಗೊಲೆ ಅಂದಿರೋರು, ಎಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಕೇಳಿರೋರು, ಮಾಧ್ಯಮಗಳು ಬಾಯಿ ಬಿಡ್ತಾ ಇಲ್ಲ. ಒಟ್ಟಿನಲ್ಲಿ ಎಲ್ಲ ಸೇರಿಕೊಂಡು ಈ ದೇಶದಲ್ಲಿ ಏನು ಸಂವಿಧಾನ ಇದೆ ಅದಕ್ಕೆ ಯಾವೆಲ್ಲ ಮೂಲೆಯಿಂದ ಯಾವೆಲ್ಲ ಸೈಡಿಂದ ಎಫೆಕ್ಟ್ ಮಾಡ್ಬೋದು, ಹೊಡೆತ ಕೊಡ್ಬೋದು, ಕೊಡ್ತಾ ಇದ್ದಾರೆ. ನಮ್ಮ ಕೈಲಿ ಅಧಿಕಾರ ಇದೆ, ನಾವು ಏನು ಬೇಕಾದರೂ ಮಾಡ್ತೀವಿ, ವಿ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಿದ್ದಾರೆ. ಅದರ ಒಳಗೊಳಗೆ ಅಮಿತ್ ಶಾ ಮತ್ತು ಮೋದಿಗೆ ನಡುಕ ಇದೆ, ಮಹಾರಾಷ್ಟ್ರ ಕೈ ತಪ್ಪುತ್ತೆ ಅಂತ. ನೋಡೋಣ, 5ನೇ ತಾರೀಕಿಗೆ ಪ್ರಮಾಣ ವಚನ ಅಂತ ಡಿಕ್ಲೇರ್ ಮಾಡಾಗಿದೆಯಲ್ಲ, ಅಷ್ಟರೊಳಗಡೆ ಅಂತೂ ಡಿಕ್ಲೇರ್ ಮಾಡಲೇಬೇಕು. ಬ್ರಾಹ್ಮಣ ಮುಖ್ಯಮಂತ್ರಿ ಮಾಡ್ತಾರಾ, ಬೇರೆ ಯಾರನ್ನಾದರೂ ಮಾಡ್ತಾರಾ, ಅಥವಾ ಶಿಂದೆ ಲಾಸ್ಟ್ ಮೂಮೆಂಟಲ್ಲಿ ಜಾಕ್ಪಾಟ್ ಹೊಡ್ಕೊಳ್ತಾರ ಅಂತ ನೋಡ್ತಾ ಇರಿ. ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.